ಚಿಕ್ಕಮಗಳೂರು ಡಿಸ್ಟಿಕ್ಕು ತರೀಕೆರೆ ತಾಲೂಕು ಬೆನಲಹಳ್ಳಿಯಲ್ಲಿ ಹೋಗುವಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯ ಅಡಿಕೆ ಸಿಪ್ಪೆಗಳನ್ನು ರಸ್ತೆ ಬದಿಯಲ್ಲಿ ಹಾಕಿ ಅದಕ್ಕೆ ಬೆಂಕಿ ಕೊಡುವುದರಿಂದ ಹಲವಾರು ವಾಹನ ಸವಾರರಿಗೆ ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಎಲ್ಲಾದರೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಈ ರೀತಿ ಹಾಕಬಾರ್ದು, ಈ ರೀತಿ ಸಿಪ್ಪೆಗಳನ್ನು ರಸ್ತೆ ಬದಿಗಳಲ್ಲಿ ಒಗಾಸಬಾರ್ದು, ಬೆಂಕಿ ಕೊಡಬಾರ್ದು ಅಂತ ಹೇಳಿ ಸ್ಥಳೀಯ ಅಧಿಕಾರಿಗಳ ನಿದರ್ಶನ ಇದ್ದರೂ ಕೂಡ ಅಧಿಕಾರಿಗಳು ಮುಂಜಾಗ್ರತವಾಗಿ ಇಲ್ಲಿ ವೀಕ್ಷಣೆ ಮಾಡೋದಾಗಲಿ, ಇದ್ರ ಬಗ್ಗೆ ಗಮನ ಹರಿಸೋದಾಗಲಿ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಇಲ್ಲಿ ಹಲವಾರು ವಾಹನಗಳು ತಿರುಗಾಡುವಂಥ ಇಂಥ ಒಂದು ಹೈವೇಯಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಅಂದರೆ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಮೂಲ ಪ್ರಶ್ನೆ. ಈಗ ನಾವು ಕೂಡ ಇದೇ ರಸ್ತೆಯಲ್ಲಿ ಬರ್ತಾ ಇದ್ವಿ, ಇದೇ ರಸ್ತೆಯಲ್ಲಿ ಕೂಡ ಬರ್ಬೇಕಾದ್ರೆ ನಮಗೂ ಕಣ್ಣು ಉರಿಯಿತು. ಒಂದು ವೇಳೆ ವಾಹನ ಚಲಾಯಿಸುವಂಥ ಚಾಲಕರಿಗೆ ಅಥವಾ ಕಾರ್ ಚಲಾಯಿಸುವಂಥ ಚಾಲಕರಿಗೆ, ದ್ವಿಚಕ್ರ ವಾಹನ ಚಾಲಕರಿಗೆ ಈ ರೀತಿಯಾದಂತಹ ದಟ್ಟಣೆಯ ಹೊಗೆಯಿಂದ ಏನಾದರೂ ಅವರಿಗೆ ಏನೋ ತೊಂದರೆ ಆಯಿತು ಅಂದರೆ ಇಲ್ಲಿ ದೊಡ್ಡದಾದಂಥ ಅಪಘಾತವೇ ಸಂಭವಿಸ್ತದೆ, ಇಲ್ಲಿ ಸಾವು ನೋವುಗಳು ಉಂಟಾಗ್ತದೆ. ಈ ರೀತಿ ಬೆಂಕಿ ಹಾಕಿ ಈ ರೀತಿಯಾದಂಥ ಹೊಗೆಗಳನ್ನು ಹರಡೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಎಸ್ಪೆಷಲಿ ಹೈವೇಲಿ ಓಡಾಡ್ತಾ ಇರೋರಿಗೆ ತುಂಬ ತೊಂದರೆ ಆಗ್ತದೆ. ಸಂಬಂಧಪಟ್ಟ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿನ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾ ಇದ್ದಾರೆ, ಇಲ್ಲಿ ಏನಾದ್ರು ಸಾವು ನೋವು ಈಡಾದರೆ ಇಲ್ಲಿನ ಅಧಿಕಾರಿಗಳು ಅದ್ರ ಬಗ್ಗೆ ಯಾರು ಹೊಣೆ ಅನ್ನೋದು ಇಲ್ಲಿ ಮೇಲ್ಮುಖ್ಯ ಆಗಿದೆ. ದಯಮಾಡಿ ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಸ್ಥಳೀಯ ಅಧಿಕಾರಿಗಳು ಕೂಡಲೇ ಇದನ್ನು ಇಲ್ಲಿ ಹಾಕಲಿಲ್ದಂಗೆ ಇದನ್ನು ತೆರವುಗೊಳಿಸಿ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ನ್ಯಾಷನಲ್ ಹೈವೇ ಈ ಓಡಾಡುವಂತಹ ರಸ್ತೆ ವಾಹನಗಳಿಗೆ ಸುರಕ್ಷಿತವಾದಂಥ ವಿಚಾರವನ್ನು ಗಮನ ಹರಿಸಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಇಲ್ಲಿರುವಂತಹ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಪ್ರತ್ಯೇಕವಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತಾ ಇದೆ. ಇದು 206 ಹೈವೇ ಆಗಿದೆ. ದಯಮಾಡಿ ಈ ಒಂದು ಸಿಪ್ಪೆ ಹಾಕಿ ಇಲ್ಲಿ ಈ ರೀತಿಯ ಹೊಗೆ ಹಿಡ್ಕೊಂಡು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾರೆ ಅಂತ ವಿಚಾರವಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು.